ನಮಸ್ಕಾರ. ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 312ನೇ ತರಗತಿಗೆ ಆತ್ಮೀಯ ಸ್ವಾಗತ. ಈ ಒಂದು ಕುರ್ಚಿ ನಮಗೆ ಅನೇಕ ವಿಧದಲ್ಲಿ ಉಪಯುಕ್ತ. ಇದನ್ನು ಬಳಸುವ ರೀತಿ ನಾವು ತಿಳಿದಿದ್ದರೆ ಅನೇಕ ಯೋಗಾಸನಗಳನ್ನು ಬಹಳ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಮಾಡ್ಬೋದು. ಅದರಲ್ಲೆಲ್ಲ ಸುರಕ್ಷತೆ ಕಡೆ ನಾವು ಗಮನವನ್ನು ಕೊಡ್ತಕ್ಕಂಥದ್ದು ಅಗತ್ಯ. ಅಂತೇಳಿದ್ರೆ ಈ ಕುರ್ಚಿಯನ್ನು ಬಳಸಬೇಕಾದ್ರೆ ಇಲ್ಲೆಲ್ಲೂ ಭಾಳ ಮೊನಚಾದಂತಹ ಭಾಗ ಇರಬಾರ್ದು. ಯಾವುದೇ ಕಾರಣಕ್ಕೆ ನಾವು ಕೈಯನ್ನು ಕಾಲನ್ನು ಚಲಿಸುವಾಗ ಅದು ಘಾಸಿಗೊಳಿಸ್ತಕ್ಕಂತಹ ರೀತಿಯಲ್ಲಿ ಇರಬಾರ್ದು. ಈ ಕೆಲವು ಮುನ್ನೆಚ್ಚರಿಕೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಈ ಕಡೆ ಎಲ್ಲ ದರ್ ಆಲ್ ಲೈಕ್ಲಿ ಸ್ಪಾಟ್ಸ್ ವೇರ್ ದೇರ್ ಕುಡ್ ಬಿ ವೆರಿ ಶಾರ್ಪ್ ಎಡ್ಜಸ್ ಆ್ಯಂಡ್ ಸ್ಪೆಷಲಿ ಇಫ್ ಇಟ್ ಈಸ್ ಈ ಥರದ್ದು ಕಬ್ಬಿಣದ ಕುರ್ಚಿಗಳಾದರೆ ಸ್ವಲ್ಪ ತೊಂದರೆಗಳು ಉಂಟಾಗ್ಬೋದು. ಆ ಕಾರಣದಿಂದಾಗಿ ನಾವು ಇವುಗಳನ್ನೆಲ್ಲ ಮೊದಲೇ ಎಚ್ಚರದಿಂದ ವೀಕ್ಷಿಸಿ ಎಲ್ಲೂ ತುಕ್ಕಿಡಿದಿರಬಾರ್ದು. ಇಟ್ ಶುಡ್ ನಾಟ್ ಬಿ ರಸ್ಟೆಡ್, ಇಟ್ ಶುಡ್ ಬಿ ವೆಲ್ ಪೇಂಟೆಡ್, ದಿ ಜಾಯಿಂಟ್ ಶುಡ್ ಬಿ ವೆಲ್ ಲ್ಯೂಬ್ರಿಕೇಟೆಡ್, ದೇರ್ ಶುಡ್ ಬಿ ನೋ ಶಾರ್ಪ್ ಎಡ್ಜಸ್. ಈ ಕೆಲವು ಪ್ರಿಕಾಷನ್ಸ್, ಮುನ್ನೆಚ್ಚರಿಕೆಗಳನ್ನು ನಾವು ಗಮನಿಸೋದು ಬಹಳ ಅಗತ್ಯ. ಇಲ್ಲದಿದ್ದರೆ ನಾವು ಅದರಿಂದ ಅನುಕೂಲ ಪಡ್ಕೊಳ್ಳೋದಕ್ಕಿಂತ ಅನಾನುಕೂಲಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಬಾರ್ದು. ಈಗ ನಾವು ಮತ್ತೊಂದು ಸುಲಭವಾಗಿ ಹಿಂಬಾಗುವಂತಹ ಒಂದು ಚಲನೆಯನ್ನು ಮಾಡೋಣ. ಈ ಕುರ್ಚಿಯಲ್ಲಿ ಹಿಂಬಾಗುವಿಕೆಯನ್ನು ಅನೇಕ ರೀತಿಯಲ್ಲಿ ಮಾಡ್ಬೋದು. ಆದರೆ ಈ ಹಿಂಬದಿಗೆ ಅಂದರೆ ಹೀಗೆ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಗೋ ಬ್ಯಾಕ್ ಆ್ಯಂಡ್ ಬೆಂಡಿಂಗ್ ಈಗ ಮಾಡ್ತಕ್ಕಂಥದ್ದು ಏನು ನೋಡ್ತೀರಾ ಹಾಗೆ ಹಿಂದಕ್ಕೆ ಬಾಗೋದು ಕುರ್ಚಿಯ ಸ್ಥಿರತೆಯ ದೃಷ್ಟಿಯಿಂದ ಹೆಚ್ಚು ಅನುಕೂಲಕರ. ಈಗ ಮೊದಲು ಇಲ್ಲೊಂದು ಬ್ಲ್ಯಾಂಕೆಟ್ ಹಾಕ್ಕೊಂಡಿದ್ದೀವಿ, ಮೇಲೆ ಕೇಳಿ ಯು ಹ್ಯಾವ್ ಟು ಗೆಟ್ ಇನ್ಸೈಡ್ ದಿ ಚೇರ್. ಅದಕ್ಕೆ ಇಲ್ಲಿ ಅಡ್ಡ ತಟ್ಟೆ ಇಲ್ಲದೆ ಇರತಕ್ಕಂಥ ಕುರ್ಚಿ ಇದ್ದರೆ ಕ್ಷೇಮಕರ. ಈ ಕೆಳಗಡೆ ಹೋಗಬೇಕು, ಇದು ಇಟ್ಕೋಬೇಕು ಬ್ಲ್ಯಾಂಕೆಟ್ಟು, ಗ್ರಿಪ್ ದಿ ಬ್ಲ್ಯಾಂಕೆಟ್ ಆ್ಯಂಡ್ ದೆನ್ ಸ್ಲೋಲಿ ಗೋ ಡೌನ್. ನಿಧಾನಕ್ಕೆ ತಲೆ ರೆಸ್ಟ್ ಆಗುತ್ತೆ ಅಷ್ಟೆ. ಕೈಗಳನ್ನು ಹಿಂದಕ್ಕೆ ಚಲಿಸಿ, ಪಾದ ಒತ್ತಿ ಅಷ್ಟೆ. ಪಾದ ಒತ್ತಿರಬೇಕು, ನಿಧಾನಕ್ಕೆ ಹಿಂದಕ್ಕೆ ಬಗ್ಬೇಕು. ಈಗ ಈ ರೀತಿ ಬಗ್ಗಿದಾಗ ಇಲ್ಲಿ ಈ ಕಡೆಗೆ ವೆನ್ ಯು ಬೆಂಡ್ ಲೈಕ್ ದಿಸ್ ದಿ ಸ್ಟೆಬಿಲಿಟಿ ಆಫ್ ದಿ ಚೇರ್ ಈಸ್ ಕ್ವೈಟ್ ಗುಡ್. ಅದು ಚೇರು ಹಿಂದಕ್ಕೆ ಬೀಳತಕ್ಕಂತಹ ಸಂಭವ ಭಾಳ ಕಮ್ಮಿ. ಆ ಕಾರಣದಿಂದಾಗಿ ಈ ರೀತಿಯಾದಂಥ ಅಭ್ಯಾಸ, ವಿಶೇಷವಾಗಿ ಯಾರಿಗೆ ಸ್ವಲ್ಪ ಚಲನೆಯ ಅಭ್ಯಾಸ ಇರುತ್ತೋ, ದೋಸ್ ಹು ಹ್ಯಾವ್ ಸಮ್ ಡಿಗ್ರಿ ಆಫ್ ಮೂಮೆಂಟ್, ಎ ಬೆಟರ್ ಡಿಗ್ರಿ ಆಫ್ ಮೂಮೆಂಟ್, ಫಾರ್ ಸಚ್ ಪೀಪಲ್ ಇಟ್ ಈಸ್ ವೆರಿ ಯೂಸ್ಫುಲ್. ಅಂತ ಹೇಳಿದ್ರೆ ಬೆನ್ನುಗಂಬದ ಬೇರೆ ತೊಂದರೆ ಇರ್ತಕ್ಕಂಥವ್ರು ಅಥವಾ ಅತಿ ಹೆಚ್ಚು ಪೆಡಸುತನ ಇರ್ತಕ್ಕಂಥವರು ಇದನ್ನು ಏಕಾಏಕಿ ಮಾಡೋದಕ್ಕೆ ಹೋಗಬಾರ್ದು. ನಾವು ಈಗಾಗಲೇ ಅನೇಕ ಸುಲಭವಾಗಿ ಮಾಡಬಹುದಾದಂತಹ ಹಿಂಬಾಗುವಿಕೆ ಆಸನಗಳನ್ನು ತೋರಿಸಿದ್ದೀವಿ. ಅದರಲ್ಲಿ ಸ್ವಲ್ಪ ಮಟ್ಟಿನ ಪರಿಣಿತಿಯನ್ನು ಪಡೆದು ನಂತರ ಇಂತಹ ಆಸನಗಳನ್ನು ಅಭ್ಯಾಸ ಮಾಡಬೇಕು. ಇಲ್ಲಿ ತಾವು ಗಮನಿಸ್ತಾ ಇರೋ ಹಾಗೇ ಬಾಗುವಿಕೆ ಸುಲಭವಾಗಿ ನಮಗೆ ಲಭ್ಯ ಆಗುತ್ತೆ. ಮತ್ತು ಇಲ್ಲೂ ಅಷ್ಟೇ ನಮ್ಮ ಪೃಷ್ಠದ ಕೀಲುಗಳು ಮತ್ತು ಸ್ಯಾಕ್ರೋಯಿಲಿಯಾಕ್ ಜಾಯಿಂಟ್ ಅದು ಕುರ್ಚಿಯ ಮೇಲ್ಬದಿಯಲ್ಲಿ ಅಂದರೆ ಬ್ಲ್ಯಾಂಕೆಟ್ನ ಮೇಲೆ ವಿರಮಿಸಿರುತ್ತೆ. ನಾವು ಹಿಮ್ಮುಖವಾಗಿ ಬಾಗಿರ್ತೀವಿ. ಮೊದಲನೇದಾಗಿ ಉದರ, ಅಸ್ಥಿಕುಹರದ ಭಾಗ, ಎದೆಯ ಗೂಡು ಇವೆಲ್ಲವೂ ಚಾಚಲ್ಪಡುತ್ತೆ. ಆ ಕಾರಣದಿಂದಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಸಚೇತನಗೊಳ್ಳೋದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಜೊತೆಗೆ ರಕ್ತ ಪರಿಚಲನೆ ಸ್ವಲ್ಪ ಹಿಮ್ಮುಖವಾಗುವಂತಹ ಸಂಭವ ಇರುತ್ತೆ. ಆ ಕಾರಣದಿಂದಾಗಿ ಅದುವೇ ನಮ್ಮ ಎಲ್ಲ ಅಂಗಾಂಗಗಳಿಗೆ ಸಾಕಷ್ಟು ಉಪಯುಕ್ತ. ಇಲ್ಲಿ ತಲೆಯನ್ನು ವಿರಮಿಸ್ತಕ್ಕಂಥದ್ದು ಭಾಳ ಮುಖ್ಯ. ಯು ಹ್ಯಾವ್ ಟು ರೆಸ್ಟ್ ದಿ ರೀಜನ್ ಆಫ್ ದಿ ಹೆಡ್. ಯಾರಿಗೆ ಇಷ್ಟು ಬಾಗೋದಕ್ಕಾಗೋದಿಲ್ಲ ಅಂತ ಅವರೊಂದು ದಿಂಬು ಅಥವಾ ಒಂದು ಬ್ಲ್ಯಾಂಕೆಟನ್ನು ಇಟ್ಟು ಅದರ ಮೇಲೆ ತಲೆಯನ್ನು ವಿರಮಿಸ್ತಕ್ಕಂಥದ್ದನ್ನು ಕಲಿಬೇಕು. ಕ್ರಮೇಣ ಆ ಎತ್ತರವನ್ನು ಕಮ್ಮಿ ಮಾಡಿಕೊಂಡು ಆ ಬಾಗುವಿಕೆಯ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೋದು. ಈ ಆಸನದಲ್ಲಿ ಆರಂಭಿಕ ಹಂತದಲ್ಲಿ ಸುಮಾರು 30ರಿಂದ 60 ಸೆಕೆಂಡ್ಗಳು ಮಾತ್ರ ಇರಿ. ಕಾರಣ ಏನಂತ ಹೇಳಿದ್ರೆ, ಈ ಬೆನ್ನುಗಂಬ ಯಾರಿಗೆ ಈ ಸ್ನಾಯು ವ್ಯವಸ್ಥೆ ಹೊಂದ್ಕೊಂಡಿರೋದಿಲ್ವೋ ಹಿಂಬಾಗುವಿಕೆಗೆ ಅಂಥವ್ರು ಹೆಚ್ಚು ಕಾಲ ಅಲ್ಲಿ ವಿರಮಿಸ್ಬಿಟ್ರೆ ಆ ಸ್ನಾಯುಗಳು ಹಿಡ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ. ಆವಾಗ ಚಲಿಸೋದೇ ಕಷ್ಟ ಆಗಿಬಿಡುತ್ತೆ.
ಆ ಒಂದು ರೀತಿಯ ತೊಂದರೆಗೆ ಯಾರು ಒಳಗಾಗಬಾರ್ದು. ಆ ಕಾರಣದಿಂದಾಗಿ ಯು ಹ್ಯಾವ್ ಟು ಗೋ ಇನ್ ಎ ಸ್ಲೋ ಸ್ಟಡಿ ವೇ ಅಂತ ಹೇಳಿದ್ರೆ ಮೊದಲಿಗೆ ಒಂದು 30 ಸೆಕೆಂಡ್ 60 ಸೆಕೆಂಡ್ ಇರಿ. ಆ ಸ್ನಾಯುಗಳನ್ನು ನಿಧಾನವಾಗಿ ನಾವು ಪಳಗಿಸಬೇಕು. ವಿ ಹ್ಯಾವ್ ಟು ಟೇಮ್ ದೋಸ್ ಮಸಲ್ಸ್. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಮತ್ತು ಇಲ್ಲಿ ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಒನ್ಸ್ ಯು ಗೆಟ್ ಯೂಸ್ ಟು ದಿ ಪೋಸ್ಚರ್, ದಿ ಬ್ರೀತಿಂಗ್ ಕ್ಯಾನ್ ಬಿಕಮ್ ವೆರಿ ರಿಲ್ಯಾಕ್ಸ್ಡ್. ಯು ಕ್ಯಾನ್ ಸ್ಟೇ ಫಾರ್ 2 to 3 minutes ವೆರಿ ಕಂಫರ್ಟಬಲಿ, ವೆರಿ ಈಸಿಲಿ. ಯಾವುದೇ ಒಂದು ತೊಂದರೆ ಇಲ್ಲದೆ ಸಾಕಷ್ಟು ಸಮಯ ಅಲ್ಲಿರೋದಕ್ಕೆ ಸಾಧ್ಯ ಇದೆ. ಇಲ್ಲಿಂದ ವಾಪಸ್ ಬರಬೇಕಾದ್ರೆ ಮತ್ತೆ ಬರಬೇಕಾದ್ರೆ ಮೊದಲನೇದು ಹೀಗೆ ಮೇಲಕ್ಕೆ ಎದ್ದು ಹೀಗೆ ಆಗ ಯಾವ ರೀತಿ ಒಳಗೆ ಬಂದರೆ ಹಾಗೆ ಮೇಲೆ ಕೊಟ್ಟೋಗ್ಬಿಡ್ಬೋದು. ದಿಸ್ ಇಸ್ ಒನ್ ವೇ ಆಫ್ ಡೂಯಿಂಗ್ ಇಟ್. ಇಲ್ಲ ಅಂತ ಹೇಳಿದ್ರೆ ಕೆಲವು ವೇಳೆ ಹಾಗೆ ಹಿಂದಕ್ಕೆ ಜಾರ್ಲೂಬೋದು. ಈಗ ಮತ್ತೊಮ್ಮೆ ಮಾಡಿ, ಡೂ ದಿ ಸೇಮ್ ಥಿಂಗ್. ನೋಡಿ, ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಿ ಮೊದಲು ತಲೆ ಆಮೇಲೆ ಕೈಗಳನ್ನು ಒಳಗೆ ತೆಗೆದುಕೊಳ್ಳಿ. ಇದು ಈಗ ಮಾಡಿದ ಒಂದು ಪೋಸ್ಚರ್. ಪಾದ ಒತ್ತಬೇಕು. ಕೆಲವರಿಗೆ ಈ ರೀತಿ ಮೇಲೆ ಕೇಳೋದಕ್ಕೆ ಸ್ವಲ್ಪ ತ್ರಾಸದಾಯಕ ಅನ್ನಿಸಿದ್ರೆ ಅಂಥವರು ಹಾಗೆ ಕೆಳಗಡೆ ಇಳಿದ್ಬಿಡ್ಬೋದು. ದೇ ಕ್ಯಾನ್ ಸಿಂಪ್ಲಿ ಸ್ಲೈಡ್ ಡೌನ್. ನಿಧಾನಕ್ಕೆ ಕೆಳಕ್ಕೆ ಜಾರು ಬಿಡ್ಬೋದು. ಯು ಹ್ಯಾವ್ ಟು ಡೂ ಇಟ್ ಸ್ಲೋಲಿ. ನಿಧಾನವಾಗಿ ಕೆಳಕ್ಕೆ ಬರಬೇಕು. ಕೆಳಗೆ ಬಂದು ಬೆನ್ನುಗಂಬವನ್ನು ನೆಲದ ಮೇಲೆ ವಿರಮಿಸಿ, ಕಾಲುಗಳನ್ನು ಕುರ್ಚಿ ಮೇಲೆ ಬಿಟ್ಬಿಡಿ. ಸೊ ದ್ಯಾಟ್ ದಿ ಬ್ಯಾಕ್ ಮಸಲ್ಸ್ ಆಲ್ಸೋ ರಿಲ್ಯಾಕ್ಸ್. ಬೆನ್ನುಗಂಬಕ್ಕೂ ಇದು ಒಂದು ವಿಶ್ರಾಂತಿಯನ್ನು ಕೊಡುತ್ತೆ. ಇದು ಬೆನ್ನುಗಂಬ ಆ ಹಿಂಬಾಗುವಿಕೆಯಿಂದ ಸಾಕಷ್ಟು ಪ್ರಭಾವಿತವಾಗಿರುತ್ತೆ. ಈ ರೀತಿ ವಿರಮಿಸೋದರಿಂದ ಆ ಒಂದು ಸ್ನಾಯು ವ್ಯವಸ್ಥೆ ಮತ್ತು ಮುಂಚಿನ ಸ್ಥಿತಿಯನ್ನು ಸುಲಭವಾಗಿ ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ.